ಶಿಷ್ಯವೃಂದದವರು ಅವರ ಅಪಾರ ಸಂಖ್ಯೆಯ ಭಕ್ತರಿಗೆ ಮುಂದಿನ ದಿನಗಳಲ್ಲಿ ತಾವೇ ಹೇಳಿದಾಗೆ ಆ ಮಹಾ ಸಮಾಧಿ ಅಲ್ಲಿಯ ಒಂದು ದರ್ಶನ ಎಲ್ಲರಿಗೂ ಸಿಗುವಂತಾಗಬೇಕು ಮತ್ತು ಸುತ್ತಬೇಕು, ಇನ್ನು ಕೋಟಿ ಕೋಟಿ ಸಂಪಾದನೆಯನ್ನು ಮಾಡಬೇಕು ಅನ್ನೋ ಇವತ್ತಿನ ಕಾಲಘಟ್ಟದಲ್ಲಿ ನಿಮಗೆ ಹೇಗೆ ಅಯ್ಯಪ್ಪ ಹತ್ತಿರವಾಗ್ತಾನೆ? ಅದು ತಂದೆಯವರಿಂದ ಸಿಕ್ಕ ಸಂಸ್ಕಾರವ ಅಥವಾ ಅಯ್ಯಪ್ಪನ ಒಂದು ಅನುಗ್ರಹವ? ದಯಮಾಡಿ ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಸೊ ಅಯ್ಯಪ್ಪ ಅನ್ನೋದು ನಾನು ಯೋಚನೆ ಮಾಡುವ ಮುಂಚೆನೆ ನನ್ನಲ್ಲಿ ಕೊಟ್ಟುಬಿಟ್ಟಿದ್ರು ಗುರುಗಳು. ನಾನು ಹುಟ್ಟಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗತ್ತೆ ಅನ್ನಬೇಕಾದ್ರೆ ಅಮ್ಮ ಅಪ್ಪ ಸೇರಿ ಅಯ್ಯಪ್ಪನ ಹೆಸರು ಮೇಲೆ ಶಬರೀಶ ಅನ್ನೋ ಹೆಸರು ಇಟ್ಬಿಟ್ರು ನಮಗೆ. ಸೊ ಹುಟ್ಟಿದಾಗಲೇ ಶಬರೀಶ, ಅದಾದಮೇಲೆ ಆ ಸಣ್ಣ ಮಗುನವ್ರು ಕರ್ಕೊಂಡು ಹೋಗ್ತಾ ಶಬರಿಮಲೆಗೆ ಹೋಗ್ತಾ ಹೋಗ್ತಾ ನಾನು ಪ್ರೇರಣೆ ಪಡಿತಾ ಹೋದೆ. ಆ ಅಯ್ಯಪ್ಪ ಕಮ್ಯುನಿಟಿ ಅನ್ನೋದು ದೇವರ ಭಕ್ತಾದಿಗಳು ಹೇಗೆ ಬಂದರು, ನನ್ನ ಜೊತೆಗಿರೋ ಸಹಪಾಠಿಗಳು ಕಿರಣ್, ಮಾಲ್ತೇಶ್, ಎಷ್ಟೋ ಜನ ಇದ್ದಾರೆ, ಈಗೆಲ್ಲ ಒಂದೊಂದು ಫೀಲ್ಡಲ್ಲಿದ್ದಾರೆ, ಎಲ್ಲ ಜೊತೆಗೆ ಒಗ್ಗೂಡ್ತಾ ಬಂದರು ಬಾಬು ಎಲ್ಲರೂ ಸೇರಿ. ಮುಂದೆ ಹೋಗ್ತಾ ಹೋಗ್ತಾ ಅದೊಂದು ಸಂಘಟನೆ ಆಗ್ತಾ ಹೋಗ್ತಾ ನಮ್ಮಲ್ಲೇ. ಅಯ್ಯಪ್ಪ ಅನ್ನೋದು ನಾನು ಎಲ್ಲಿ ಹೋದರೂ ಅಯ್ಯಪ್ಪನ ಬಗ್ಗೆ ಸ್ಮರಣೆ ಮಾಡದೇ ಕ್ಷಣನೇ ಇಲ್ಲ. ಯಾಕಂದರೆ ಸಿಂಪಲ್ ಆಗಿ ನಾನು ಹೊರದೇಶ, ನೀವು ಹೇಳಿದಾಗೆ 32 ದೇಶ ಇದುವರೆಗೆ ಆಗಿದೆ, ಎಲ್ಲಿ ಹೋದರೂ ನಿನ್ನ ಹೆಸರೇನು ಅಂತ ಫಸ್ಟ್ ಕೇಳ್ತಾರೆ. ಶಬರೀಶ ಅಂದ ತಕ್ಷಣ ಅದರ ಅರ್ಥ ಹೇಳುವಂದ ತಕ್ಷಣವೇ ಅದು ತಾನಾಗೆ ಅಯ್ಯಪ್ಪನ ಪ್ರಚಾರ ಸ್ಟಾರ್ಟ್ ಆಗೋಯ್ತು. ಪ್ರಚಾರ ಪಿ ಅಯ್ಯಪ್ಪ. ಎಷ್ಟೋ ಜನ ಹೇಳೋರು, ಓ ಗುರುಗಳಿಗೆ ತುಂಬ ಪ್ರಚಾರ ಆಗ್ತಾ ಇದೆ ಅಂತ. ಅವ್ರು ಒಂದೇ ಹೇಳೋರು, ನಮ್ಮ ಪ್ರಚಾರ ಅಯ್ಯಪ್ಪ ಪ್ರಚಾರ ಮಾಡ್ತಾ ಹೋದಷ್ಟು ಬಹಳ ಎಲ್ಲರಿಗೂ ಗೊತ್ತಾಗ್ತದೆ ಅಂತ. ಹೊರದೇಶದಲ್ಲಿ ವಿಶೇಷವಾಗಿ ನಮ್ಮ ಸಂಸ್ಕೃತಿಗೆ ಬಹಳ ಮಹತ್ವ ಇದೆ. ನಮ್ಮ ಹತ್ರ ಫಸ್ಟ್ ಕೇಳೋರು, ನೀವು ಹೇಗೆ ನಿಮ್ಮ ತಂದೆ ತಾಯಿ ಹುಡುಕಿದ ಹುಡುಗಿನ ಮದುವೆ ಆಗ್ತೀರಾ? ಆವಾಗ ನಾವು ಹೇಳ್ತಾ ಇದ್ವಿ, ನಮ್ಮ ದೇಶದಲ್ಲಿ ನಮ್ಮ ತಂದೆ ತಾಯಿಗೆ ಕೊಡುವಾಗ ಫಸ್ಟು ನಾವು ಮಾತಾ ಪಿತಾ ಗುರು ದೇವು, ಸೊ ಅವರು ಆರಿಸಿದ್ದು ನಮಗೆ ಕರೆಕ್ಟಾಗಿರುತ್ತೆ ಅಂತ ಯಾವತ್ತೇ ನಾವು ಅನ್ಸ್ಕೊಳ್ಳೋದು ಅಂತ. ಅಲ್ಲಿ ಈ ಥರ ಸಂಸ್ಕೃತಿನೇ ಇಲ್ಲ. ಅವ್ರಿಗೆ ಇವತ್ತಿಗೊಂದು ವಿಸ್ಮಯ. ಅದೇ ಥರ ನಮ್ಮ ದೇವಸ್ಥಾನದ, ನಾನು ಮನೆ ಸಹಿತ ಹೇಳ್ತಾ ಇದ್ದೆ, ನಮ್ಮ ಊರಿನ ಉಪ್ಪಿನಕಾಯಿ, ಮಾವಿನ ಮಿಡಿ ಉಪ್ಪಿನಕಾಯಿ ರುಚಿ ಹೊರದೇಶಕ್ಕೆ ಹೋದಾಗ ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ. ನಮ್ಮ ತಾಯಿ ಕೊಟ್ಟರೆ ಒಂದು ತುತ್ತು ಅನ್ನದ ಟೇಸ್ಟು ಹೊರದೇಶದಲ್ಲಿದ್ದಾಗ ಇನ್ನೂ ತುಂಬ ಮಿಸ್ ಮಾಡ್ತೀವಿ ಅಂತ. ಆ ಥರ ಸನ್ನಿವೇಶದಲ್ಲಿ ಹೊರದೇಶದಲ್ಲಿರೋ ಎಲ್ಲರನ್ನೂ ಒಗ್ಗೂಡಿಸಿ ಏನಾದ್ರು ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅಯ್ಯಪ್ಪನ ಜೊತೆಗೆ 2016ರಲ್ಲಿ ನಮ್ಮ ಊರಲ್ಲಿ ಸ್ಮಾರ್ಟ್ ಸಿಟಿ ನಡೀತಾ ಇತ್ತು. ಆವಾಗ ರವಿ ಕಮಿಷನರ್ ಇದ್ದರು. ಅವರು ಮಾತಾಡ್ತಾ, ನೀವು ಹೊರದೇಶದಲ್ಲಿ ಇದ್ದೀರಲ್ಲ, ಏನಾರು ನಮ್ಮ ಊರಿಗೆ ಮಾಡಬೇಕು ಅಂದರು. ನಾವು ಸ್ವಂತ ವೆಚ್ಚದಲ್ಲಿ ಡಾರನ್ ಹಲವಾರು ಫಾರಿನ್ ನ್ಯಾಷನಲ್ಸನ್ನು ಕರ್ಕೊಂಬಂದು ಈ ಸ್ಮಾರ್ಟ್ ಸಿಟಿ ಕಾರ್ಯದಲ್ಲಿ ಕೈ ಜೋಡಿಸಿ ಬಹಳ ಯಶಸ್ವಿಯಾಗಿ ಒಂದು ಪ್ಲ್ಯಾನ್ ಮಾಡಿ ಕೊಟ್ವಿ. ನಮಗೇನು ಬೇಕು ಅನ್ನೋದು ನಮ್ಮ ಆಗಬೇಕಿರಲಿಲ್ಲ. ಅವತ್ತು ನಾನು ಅದೇ ಹೇಳಿದೆ, ನಾನು ಒಬ್ಬ ಶಬರೀಶ ಇರ್ಬೋದು, ನನ್ನ ಥರ ಸಾವಿರಾರು ಶಬರೀಶ ಪ್ರಪಂಚ ಪೂರ್ತಿ ನಮ್ಮ ಊರಿಗೆ ಏನಾರು ಮಾಡಬೇಕು ಅಂತಿರ್ತಾರೆ, ನಮ್ಮ ದೇಶಕ್ಕೆ ಮಾಡಬೇಕು ಅಂತಿರ್ತಾರೆ. ಅದನ್ನು ನಾವು ಯಾಕೆ ಒಳ್ಳೆ ಕಾರ್ಯಕ್ಕೆ ತೊಗೊಂಡು ಹೋಗಬಾರ್ದು ಅಂತ ಹೇಳಿ ಈ ಅಯ್ಯಪ್ಪೋತ್ಸವವನ್ನು ಆರಂಭಿಸ್ತಾ ಇದ್ದೀವಿ. ಈಗ ಅಯ್ಯಪ್ಪೋತ್ಸವದ ವಿಶೇಷ ನಾನು ಹೇಳ್ದಂಗೆ ಎಲ್ಲರೂ ಬರ್ಬೋದು, ಯಾವ ರಾಜಕೀಯ ಯಾವ ಜನಾಂಗ ಪಂಗಡ ಇಲ್ಲ, ವಿಶೇಷವಾಗಿ ಮಹಿಳೆಯರು ಬರಬೇಕು ಅಂತ. ಈ ಅಯ್ಯಪ್ಪೋತ್ಸವ ಇನ್ನು ಬರುವ ದಿನಗಳಲ್ಲಿ ಎಲ್ಲ ಊರಲ್ಲೂ ನಡೀತಾ ಹೋಗಬೇಕು ಅನ್ನೋದೊಂದು ಆಸೆ. ಅದೇ ಥರ ಪ್ರಪಂಚ ಪೂರ್ತಿ ಇವತ್ತಿಗೆ ನೀವು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ನೋಡಿದ್ರೆ ದುಬೈಲಿ ಅಯ್ಯಪ್ಪನ ದೇವಸ್ಥಾನ ಆಗಿದೆ, ಎಷ್ಟೋ ವರ್ಷಗಳ ಪ್ರಯತ್ನದ ಮೇರೆಗೆ ಇವಾಗ ಆಗಿದೆ. ಲಂಡನ್ನಲ್ಲಿದೆ, ಎಲ್ಲ ದೇಶದಲ್ಲೂ ಒಂದೊಂದು ಆಗ್ಬಿಟ್ಟು ಧಾರ್ಮಿಕ ಸಂಕೇತವಾಗಿ ನಮ್ಮ ದೇಶದ ಹೆಸರಿಗಾಗಿ ನಮ್ಮ ದೇಶದಲ್ಲಿ ನಡೆಯುವ ಚಟುವಟಿಕೆಗಳು ಎಲ್ಲರಿಗೂ ಕೊಡಬೇಕು ಅನ್ನೋದು ನಮ್ಮದೊಂದು ಆಸೆ ಆಗಿದೆ. ಧರ್ಮದ ಉದ್ದೇಶ ಆಚರಣೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ತಮ್ಮ ಬದುಕಿನ ಉದ್ದಗಲಕ್ಕೂ ಅಯ್ಯಪ್ಪನ ಒಂದು ಸ್ಮರಣೆಯಲ್ಲಿ, ಧ್ಯಾನದಲ್ಲಿ, ಪೂಜೆಯಲ್ಲಿ ಆ ಪೂಜ್ಯ ರೋಜಾ ಷಣ್ಮುಗಂ ಸ್ವಾಮೀಜಿಯವರು ಇವತ್ತು ಸಿಹಿ ಮೊಗ್ಗೆ ಅಂತ ಇಲ್ಲಿ ಅರಳುವುದು ಅದು ಪ್ರಪಂಚಕ್ಕೆ ಬೆಳಕನ್ನು ಕೊಡುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಪರಮಪೂಜ್ಯ ರೋಜಾ ಷಣ್ಮುಗಂ ಸ್ವಾಮೀಜಿ ಅವರು ಶಿವಮೊಗ್ಗದ ಪ್ರತಿ ಮನೆಯಲ್ಲೂ ಕೂಡ ಅವರು ಆ ಒಂದು ಮಕರ ಜ್ಯೋತಿಯನ್ನು ಬೆಳಗಿದ್ದಾರೆ, ಅಯ್ಯಪ್ಪನ ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ತನ್ಮೂಲಕವಾಗಿ ಇವತ್ತು ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಯ್ಯಪ್ಪನ ಭಕ್ತರಿಗೆ ಒಂದು ಗುರುಸ್ಥಾನದಲ್ಲಿದ್ದು ಅವರು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯ ಗುರು ಮಹಾಸ್ವಾಮಿಗಳ ಒಂದು ಮಗನಾಗಿ ತಾವು ಕೂಡ ಇವತ್ತು ಆ ಸಂಸ್ಥೆಗಳ ಆಶ್ರಯದಲ್ಲಿ ಅವರ ಎಲ್ಲ ಒಂದು ಸತ್ಸಂಕಲ್ಪವನ್ನು, ಸತ್ಕಾರ್ಯವನ್ನ, ಅವರ ಚಿಂತನೆಗಳನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಅವರ ಇಡೀ ಶಿಷ್ಯವೃಂದದ ಒಂದು ಸಹಕಾರದೊಂದಿಗೆ ನಿಮ್ಮ ಈ ಒಂದು ದೊಡ್ಡ ಕಾರ್ಯಕ್ಕೆ ಸದಾ ಶಿವಮೊಗ್ಗದ ಜನತೆ ಮತ್ತು ಅಯ್ಯಪ್ಪನ ಭಕ್ತರು ಬೆಂಬಲವಾಗಿ ಅವರೇ ತಿಳಿಸಿರುವ ಆ 3 ಮಂತ್ರಗಳು, ಪ್ರೀತಿಸು, ಕ್ಷಮಿಸು ಮತ್ತು ಯೋಚಿಸು ಅನ್ನುವ ಈ ಮಂತ್ರವನ್ನ ನಮ್ಮ ಜೀವನದಲ್ಲಿ ನಾವು ನಿತ್ಯವೂ ಅಳವಡಿಸಿಕೊಳ್ಳುವಂತಹ, ಸ್ಮರಣೆ ಮಾಡುವಂತಹ, ಧ್ಯಾನ ಮಾಡುವಂತಹ ಒಂದು ಶಕ್ತಿ, ನಡೆದಾಡುವ ಅಯ್ಯಪ್ಪನಿಗೆ ನಾವು ಕೊಡುವ ನಿಜವಾದ ಒಂದು ಭಕ್ತಿ ಅನ್ನೋ ಒಂದು ಕಾರಣಕ್ಕಾಗಿ ನಾಳೆ ದಿವಸ ತಾವು ಶಿವಮೊಗ್ಗ ನಗರದಲ್ಲಿ ಏನು ವಿಶೇಷವಾಗಿ ಅಯ್ಯಪ್ಪೋತ್ಸವವನ್ನು ಆಯೋಜನೆ ಮಾಡಿದ್ದೀರಿ.
ಇದು ತಾವೇ ತಿಳಿಸಿರುವ ಹಾಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ, ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲಿ ಇಂತಹ ಕಾರ್ಯಕ್ರಮಗಳು ತಮ್ಮ ನೇತೃತ್ವದಲ್ಲಿ ಮಾಡುವಂತ ಆಗ್ಲಿ. ತನ್ಮೂಲಕವಾಗಿ ರೋಜಾ ಷಣ್ಮುಗಂ ಸ್ವಾಮೀಜಿ ಅವರ ಒಂದು ಸ್ಮರಣೆ ನಿತ್ಯವೂ ನಮ್ಮ ಸಮಾಜದಲ್ಲಿ ಇರಲಿ ಅಂತ ಹೇಳ್ತಾ, ಅಯ್ಯಪ್ಪೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಮಾಡಿದಂತಹ ಒಂದು ವಿಶೇಷ ಸಂಚಿಕೆ ಈ ಕಾರ್ಯಕ್ರಮದಲ್ಲಿ ತಾವು ಬಿಡು ಮಾಡ್ಕೊಂಡು ಬಂದು ಈ ಎಲ್ಲ ಮಾಹಿತಿಗಳನ್ನ ಕೊಟ್ಟು ಆ ಅಯ್ಯಪ್ಪನ ಭಕ್ತರಿಗೆ ಒಂದು ಮಾರ್ಗದರ್ಶನ ಮಾಡಿದ್ದೀರಿ. ನಮ್ಮ ಟಿವಿ ಚಾನೆಲ್ ಪರವಾಗಿ, ಸಮಸ್ತ ವೀಕ್ಷಕರ ಪರವಾಗಿ, ಅಯ್ಯಪ್ಪನ ಭಕ್ತರ ಪರವಾಗಿ ತಮಗೆ ಶುಭಾಶಯಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಸ್ವಾಮಿಯೇ ಶರಣಮಯ್ಯಪ್ಪ. ತಮ್ಮೆಲ್ಲರೂ ನಾಳೆ ಅಯ್ಯಪ್ಪೋತ್ಸವದಲ್ಲಿ ಪಾಲ್ಗೊಳ್ಳಿ. ಸ್ವಾಮಿ ಹೇಳಿದ ಹಾಗೆ ಇದನ್ನು ಯಶಸ್ವಿ ಮಾಡಿ ಇನ್ನು ಮುಂದೆ ನಮ್ಮ ಫ್ಯಾಮಿಲಿ, ನನ್ನ ತಮ್ಮ, ಅವರು ಒಬ್ಬ ಗಾಯಕ, ಅಯ್ಯಪ್ಪನ ಹಲವಾರು ಭಕ್ತಿಗೀತೆಗಳು ಹಾಡಿದ್ದಾನೆ. ಅಮ್ಮ ಗುರುಜಿ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿತ್ತಾದರೆ ನಾವು ಅದೇ ಥರ ಎಲ್ಲಿ ನಿನ್ನೆ ಸಹಿತ ಸವಳಂಗ ಹಲವಾರು ಗ್ರಾಮಕ್ಕೆ ಹೋಗಿದ್ವಿ. ಯಾವ ಗ್ರಾಮದಲ್ಲಾದರೂ ಗುರುಗಳು ಫಸ್ಟ್ ಹೋಗಿ ನಿಲ್ಲೋರು, ಬಡವರನ್ನ ಭೇದ ಭಾವ ಯಾವತ್ತೂ ನೋಡ್ತಾ ಇರಲಿಲ್ಲ ಅವರು ಭೇದ ಭಾವನ. ಆ ಥರ ನಾವು ಯಾರೇ ಕರೆದು ನಮ್ಮ ಫ್ಯಾಮಿಲಿ ನಾವಾಗಲಿ ನಿಮ್ಮ ಸೇವೆಗಾಗಿದ್ದೀವಿ. ಇಲ್ಲಿ ಮತ್ತೆ ನಾನೂ ಅನ್ನೋದಲ್ಲ, ನಾವು ಅನ್ನೋದಿಲ್ಲಿ ನಮ್ಮ ನಾಡು ಟಿ ವಿ ಇವತ್ತು ಕರೆದು ಶಬರೀಶ್ ಸ್ವಾಮಿ ಅವ್ರ ಹೆಸರು ನನ್ನ ಹೆಸರೇ. ಸೊ ಅವರು ಇವತ್ತು ಬಹಳ ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳಿದ್ರು. ನನ್ನ ಹಲವಾರು ಯೋಚನೆಗಳು, ಹಲವಾರು 40 ವರ್ಷದಿಂದ ಇದ್ದ ನನ್ನ ಮನಸ್ಸಿನಲ್ಲಿ ಇದನ್ನೆಲ್ಲ ಹೊರ ತಂದಿದ್ದಕ್ಕೆ ಭಾಳ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅಯ್ಯನಯ್ಯಪ್ಪ ತಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮ ಇಚ್ಛೆಗಳನ್ನೆಲ್ಲ ಈಡೇರಿಸಲಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಟಿವಿ ಚಾನೆಲ್ನ ಪ್ರಿಯ ವೀಕ್ಷಕರು, ತಮ್ಮೆಲ್ಲರಿಗೂ ಕೂಡ ನಾಳೆ ನಡೆಯುವಂತಹ ಅಯ್ಯಪ್ಪೋತ್ಸವ ಈ ವಿಶೇಷ ಕಾರ್ಯಕ್ರಮ ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಸಂಜೆ 6 ಗಂಟೆಗೆ ಹಲವು ಪ್ರಪ್ರಥಮ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮೆಲ್ಲರ ಪೂಜ್ಯರಾದ ರೋಜಾ ಷಣ್ಮುಗಂ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸುವ ಹಾಗೂ ಅಯ್ಯಪ್ಪನ ಕೃಪೆಗೆ ನಾವು ನೀವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ ಧನ್ಯವಾದಗಳು, ನಮಸ್ಕಾರಗಳು.